ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದನ್ನು ಇಟ್ಟಿದೆ ಬಿಜೆಪಿ ಹೈಕಮಾಂಡ್. ಇದು ರಾಜ್ಯದ ನಾಯಕರು ಊಹೆ ಮಾಡದಂತಹ ಬೆಳವಣಿಗೆ ಅಂದ್ರೂ ತಪ್ಪಿಲ್ಲ. ಮತ್ತೊಂದು ಕಡೆ ಚನ್ನಪಟ್ಟಣ, ಈಗ ಎಲ್ಲರ ಕುತೂಹಲದ ಕೇಂದ್ರ ಬಿಂದುವಾಗಿರುವ ಚನ್ನಪಟ್ಟಣ ಮೈತ್ರಿ ಭವಿಷ್ಯ ನಿರ್ಧರಿಸುತ್ತಾ ಅನ್ನೋ ಮಟ್ಟಿಗೆ ಚರ್ಚೆಯಾಗ್ತಿರುವಂತಹ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಕೊನೆಗೂ ಫೈನಲ್ ಅನ್ನುವ ವಿಚಾರ. ಹಾಗಾದ್ರೆ ಏನು ನಿರ್ಧಾರ ಮಾಡಿದೆ ಬಿಜೆಪಿ ಹೈಕಮಾಂಡ್ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ? ಅದು ಕೂಡ ಮತ್ತೊಂದು ಕಡೆ ಗಮನ ಸೆಳೆತಿರುವಂತಹ ಮಹತ್ವದ ಬೆಳವಣಿಗೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಈ ಸಲ ಜೆಡಿಎಸ್ ಬಿಜೆಪಿ ಸೇರಿಕೊಂಡು 25-24 ಗುರಿ ಇತ್ತು. ಆದರೆ ಅದು ಸಾಧ್ಯವಾಗದೆ ಹೋದರೂ ಕೂಡ ಕಾಂಗ್ರೆಸ್ ಅನ್ನ ಇಷ್ಟರ ಮಟ್ಟಿಗೆ ಕಟ್ ಹಾಕೋಕೆ ಸಾಧ್ಯವಾಗಿದ್ದು, 19ರ ಗುರಿ ತಲುಪೋದಕ್ಕೆ ಸಾಧ್ಯವಾಗಿದ್ದು ಮೈತ್ರಿಯ ಕಾರಣದಿಂದ ಅನ್ನೋದು ತುಂಬಾ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೋಗಿದೆ. ಈ ಬಗ್ಗೆ ನಾವು ಬಹಳಷ್ಟು ರಿಪೋರ್ಟ್ಗಳನ್ನು ಮಾಡಿದ್ದೀವಿ. 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಕ್ಲಿಯರ್ ಆಗಿ ಬಿಜೆಪಿ ಗೆಲುವಿಗೆ ಕಾರಣ ಆಗಿದೆ. 7-8 ಕಡೆ ಅನ್ನೋದು ಜೆಡಿಎಸ್ ಗೆದ್ದಿರೋದು 2 ಆದರೂ ನಮಗೆ ಕೊಟ್ಟಿರೋ ಶಕ್ತಿ ದೊಡ್ಡದು ಅಂತ ನಂಬಿರುವಂತಹ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡ್ತಾನೆ ಇದೆ. ನೋಡ್ತಾ ಇದ್ದೀವಿ ನಾವು. ದೊಡ್ಡ ಖಾತೆ ಆಯ್ತು, ಅದಾದ್ಮೇಲೆ ಕ್ಯಾಬಿನೆಟ್ ಕಮಿಟಿಯಲ್ಲಿ, ದೇಶದ ಹಣಕಾಸು ನಿರ್ಣಯಗಳನ್ನ ತಗೊಳ್ಳುವಂತಹ ಕಮಿಟಿಯಲ್ಲಿ ಪ್ರಮುಖರ ಜೊತೆ ಸ್ಥಾನಮಾನ, ಈಗ ನೀತಿ ಆಯೋಗದಲ್ಲೂ ಕೂಡ ಸ್ಥಾನಮಾನ. ಕುಮಾರಸ್ವಾಮಿ ಅವರಿಗೆ ಒಂದಾದ್ಮೇಲೆ ಒಂದು ಗಿಫ್ಟ್ಗಳು ಸಿಗ್ತಾ ಇವೆ. ಬಿಜೆಪಿ ಪ್ರಮುಖ ನಾಯಕರು ಅವರು ಭವಿಷ್ಯದ ಲೆಕ್ಕಾಚಾರದಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ನಂಬಿಕೊಂಡು ಅವರ ಸುತ್ತಲೇ ಸಮೀಕರಣವನ್ನು ರೆಡಿ ಮಾಡ್ತಿದ್ದಾರೆ. ಅದರಲ್ಲಿ ಡೌಟೇ ಇಲ್ಲ. ಈಗ ನೋಡಿ, ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಕ್ಲಿಯರ್ ಮಾಡ್ತಿದೆ ಕರ್ನಾಟಕದ ಬಿಜೆಪಿ ನಾಯಕರಿಗೆ. ಏನಪ್ಪಾ ಅಂತ ಕೇಳಿದ್ರೆ, ಸಣ್ಣ ಪುಟ್ಟ ವಿಚಾರಗಳಿಗೆ, ಇಲ್ಲಿ ಲೋಕಲ್ ಆಗಿ ಬೈ ಎಲೆಕ್ಷನ್ ಟಿಕೆಟು, ಇನ್ನೊಂದು ಮತ್ತೊಂದು ಅಂತ ಕುಮಾರಸ್ವಾಮಿ ಅವರ ಜೊತೆಗೆ ವ್ಯತ್ಯಾಸವನ್ನ ತಂದುಕೊಳ್ಳೋದು ಬಹಳ ಕಾಸ್ಟ್ಲಿ ಆಗಬಹುದು ನಿಮಗೂ ಪಕ್ಷಕ್ಕೂ ಅನ್ನೋದನ್ನ ಕ್ಲಿಯರ್ ಮಾಡಿದೆ. ಈಗ ಕುಮಾರಸ್ವಾಮಿ ಅವ್ರಿಗೆ ಸುಮ್ಮನೆ ಕಿರಿಕ್ ಮಾಡೋದು ಅಥವಾ ನಮ್ಮಲ್ಲಿ ವ್ಯತ್ಯಾಸಗಳಿವೆ ಅಂತ ತೋರಿಸೋ ರೀತಿಯಲ್ಲಿ ಮಾಧ್ಯಮಗಳ ಎದುರು ಮಾತಾಡೋದು, ಅಸಮಾಧಾನ ವ್ಯಕ್ತಪಡಿಸೋದು ಜೆಡಿಎಸ್ನ ಜೊತೆಗೆ, ಇಂಥದ್ದನ್ನ ಬಿಟ್ಟು ಬಿಡಿ. ಯಾಕಂದ್ರೆ ಭವಿಷ್ಯ ನಮಗೆ ಗೊತ್ತು, 28ರ ಚುನಾವಣೆಯ ಭವಿಷ್ಯ ನಮಗೆ ಗೊತ್ತು ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದೆ. ಮೈತ್ರಿ ಮುಂದುವರಿಯಲಿದೆ. ಅದು ಬರುವಂತಹ ಲೋಕಲ್ ಎಲೆಕ್ಷನ್ ಅಲ್ಲಿ ಇರಬಹುದು, ಮತ್ತೊಂದು ಎಲೆಕ್ಷನ್ ಅಲ್ಲಿ ಇರಬಹುದು, ಏನೇನು ಪರೀಕ್ಷೆಗಳಿವೆಯೋ ಅದೆಲ್ಲವನ್ನು ಒಟ್ಟಾಗಿ ಎದುರಿಸ್ತೀವಿ. ಮತ್ತಿದು ಮುಂದಕ್ಕೂ ಹೋಗುತ್ತೆ, ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದೆ. ಹಾಗಾಗಿ ಚನ್ನಪಟ್ಟಣ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಹೈಕಮಾಂಡೇ ತನ್ನ ಅಂತಿಮ ನಿರ್ಧಾರವನ್ನ ಪ್ರಕಟಿಸಿರೋದು. ಏನ್ ಹಾಗಾದ್ರೆ, ಯೋಗೇಶ್ವರ್ ಅವರಂತೂ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ದಾರೆ. ನಾನೇ ಅಭ್ಯರ್ಥಿ ಅಂತ ಓಡಾಟ ಶುರುನೂ ಮಾಡಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ನೇರವಾಗಿ ಹೋಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ನಾನೇ ಅಭ್ಯರ್ಥಿ ಅಂತ ಅವರೇ ಬಂದು ಅನೌನ್ಸ್ ಮಾಡ್ಕೊಂಡ್ರು. ಇದೆಲ್ಲ ಸಾಧ್ಯವೇ ಇಲ್ಲ ಅಂತ ಜೆಡಿಎಸ್ನವ್ರು ತಿರುಗಿಬಿದ್ದು ನಿಖಿಲ್ ಕುಮಾರಸ್ವಾಮಿ ಹೆಸರು ಹೇಳಿದ್ರು. ಅದಕ್ಕೆ ತಿರುಗೇಟ್ ಕೊಡೋ ರೀತಿಯಲ್ಲಿ ಅಲ್ಲಿನ ಬಿಜೆಪಿ ಲೋಕಲ್ ಲೀಡರ್ಸ್ ಅನೌನ್ಸ್ ಮಾಡಿದ್ರು, ನಾವು ಫ್ರೆಂಡ್ಲಿ ಫೈಟ್ ರೆಡಿ ಇದ್ದೀವಿ, ಎಲೆಕ್ಷನ್ ಅಲ್ಲಿ ಹೋಗೇ ಬಿಡೋಣ, ರಾಷ್ಟ್ರ ಮಟ್ಟದಲ್ಲಿ ಈಗ NDA ಭಾಗವಾಗಿದೆ, ರಾಜ್ಯದಲ್ಲಿ ಮೈತ್ರಿ ಮುಂದುವರಿಯುತ್ತೆ, ಚನ್ನಪಟ್ಟಣದಲ್ಲಿ ಸ್ಪರ್ಧೆ ನಡೆಯಲಿ 2 ಪಕ್ಷಗಳಿಂದ ಅಂತ ಲೋಕಲ್ ಲೀಡರ್ಸ್ ಅನೌನ್ಸ್ ಮಾಡಿಕೊಂಡ್ರು. ಆದರೆ ಹೈಕಮಾಂಡ್ ಮಾತ್ರ ಡೋಂಟ್ ಕೇರ್ ಅಂತ ತನ್ನ ಅಂತಿಮ ತೀರ್ಮಾನವನ್ನು ಪ್ರಕಟಿಸಿದ್ದು, ಸಂಡೂರು ಶಿಗ್ಗಾಂವಿಯಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. ಅಲ್ಲಿ JDSಗೆ ಎಷ್ಟು ಬಲ ಇದೆಯೋ ಆ ಬಲವನ್ನ ಕಮಲ ಪಡೆಗೆ ತುಂಬತ್ತೆ. ಚನ್ನಪಟ್ಟಣ JDSನ ಕ್ಷೇತ್ರ. ಈ ಬೈ ಎಲೆಕ್ಷನ್ ವಿಚಾರದಲ್ಲೆಲ್ಲ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ, ಹೆಚ್ಚು ಇಲ್ಲ ಸಲ್ಲದ ಯೋಚನೆಗಳು ಬೇಕಾಗಿಲ್ಲ. ಯೋಗೇಶ್ವರ್ ಅವರು ಈಗಾಗಲೇ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರಿಗದು ಸ್ಥಾನಮಾನನೇ ಅಲ್ವಾ ಕೊಟ್ಟಿರೋದು ಬಿಜೆಪಿ. ಇನ್ನೂ ಟೈಮ್ ಇದೆ. ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡೋದಕ್ಕೆ ಬಂದ್ರೆ ಏನಾಗುತ್ತೆ, ಅದು ಕಾಂಗ್ರೆಸ್ ಪಾಲಾಗತ್ತೆ. ಪರಿಷತ್ನ ಒಂದು ಸ್ಥಾನ ಕಾಂಗ್ರೆಸ್ ಪಾಲಾಗಿ ಬಿಜೆಪಿಗೆ ಲಾಸ್ ಆಗುತ್ತೆ. ಅದನ್ನ ಯಾಕೆ ಮಾಡ್ಕೊಳ್ಳೋಣ ನಾವು, ಇರೋದನ್ನ ಕಳ್ಕೊಳ್ಳೋದು ಯಾಕೆ? ಹಾಗಾಗಿ ಯೋಗೇಶ್ವರ್ ಅವರು ಅಲ್ಲೇ ಇರ್ಲಿ, JDSನವರೇ ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಮ ಅಭ್ಯರ್ಥಿ ನಿಮ್ಮ ಕ್ಷೇತ್ರ ನೀವೇ ಡಿಸೈಡ್ ಮಾಡಿ, ಇಂಥದ್ದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋ ಚಾನ್ಸೇ ಕೊಡಲ್ಲ ನಾವು, ಕ್ಲಿಯರ್, ನಮ್ಮ ಕಡೆಯಿಂದ ಕ್ಲಿಯರ್ ಅಂತ ಮುದ್ರೆ ಒತ್ತು ಬಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಬೇರೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ವೇಗದ ಬಗ್ಗೆ ಅಸಮಾಧಾನ ಇರಬಹುದು ರಾಜ್ಯದ ಬಿಜೆಪಿ ನಾಯಕತ್ವಕ್ಕೆ, BSY ಕ್ಯಾಂಪ್ಗೆ. ಆದರೆ
ಯೋಗೇಶ್ವರ್ ಅವರನ್ನ ನಿಲ್ಲೋ ವಿಚಾರದಲ್ಲಂತೂ ಯಡಿಯೂರಪ್ಪ ವಿಜಯೇಂದ್ರ ಒಲವು ಕಾಣಿಸ್ತಾ ಇಲ್ಲ. ಅವರು ಕುಮಾರಸ್ವಾಮಿ ಅವರು ನೀವೇ ಡಿಸೈಡ್ ಮಾಡಿ ನಿಮ್ಮ ಅಭ್ಯರ್ಥಿಯನ್ನ JDS ಅಭ್ಯರ್ಥಿಯ ಹೆಸರನ್ನೇ ಘೋಷಿಸಿ ಬಿಡಿ ಅನ್ನುವ ಸಂದೇಶ ಕಳಿಸಿರುವ ಬಗ್ಗೆನೂ ಬರ್ತಾ ಇದೆ. ಯೋಗೇಶ್ವರ್ ಅವ್ರಿಗೆ ಪಕ್ಷದಲ್ಲೂ ವಿರೋಧ, ಹೊರಗಡೆನೂ ವಿರೋಧ. ಸೊ ಒಂಥರ ರಣವ್ಯೂಹದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಯೋಗೇಶ್ವರ್ ಅವರ ಮುಂದಿನ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಏನಾದರೂ ಸೆಡ್ ಹೊಡೆದು ಬಂಡಾಯ ಹೇಳ್ತಾರಾ ಅಥವಾ DK ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಳ್ತಾರಾ, ಏನು ಬೇಕಾದರೂ ಆಗಬಹುದು. ಇಲ್ಲ ಅವ್ರು ಮುಂಚೆ ಹೇಳಿದ್ರಲ್ಲ ಯಾರು ನಿಂತರೂ ಸಪೋರ್ಟ್ ಮಾಡ್ತೀನಿ ಅಂತ, ಅದು ಬರೀ ಬಾಯಿ ಮಾತಿಗಲ್ಲದೆ ನಿಜಕ್ಕೂ ಯೋಗೇಶ್ವರ್ ಅವರು ಸಪೋರ್ಟ್ ಮಾಡ್ತಾರಾ? ಅವರ ಸುತ್ತ ಎಲೆಕ್ಷನ್ ರಿಸಲ್ಟ್ ತೀರ್ಮಾನ ಆಗುತ್ತಾ ಕಾದ್ ನೋಡಬೇಕು. ಅವರದ್ದು ಬಲ ಅಂತೂ ಇದೆ, ಚನ್ನಪಟ್ಟಣದಲ್ಲಿ ಅವರದ್ದೇ ಆದ ಟೀಮ್ ಇದೆ, ಅವರ ಬಲ ಇದೆ. ಆದ್ರೆ ಅದನ್ನು ಮೀರಿ ಮೈತ್ರಿ ಯೋಗೇಶ್ವರ್ ಅವ್ರನ್ನ ಹೊರಗಿಟ್ಟು ನಾವು ವರ್ಕೌಟ್ ಮಾಡ್ತೀವಪ್ಪ ಅಂತ ಕೂತ್ರೆ ಗೊತ್ತಿಲ್ಲ. ಸೊ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವ್ರಿಗೆ BJP ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ರಾಜ್ಯ ನಾಯಕತ್ವವೂ ಕೂಡ ಆಘಾತ ಕೊಟ್ಟಿದೆ. ಮತ್ತೊಂದು ಕಡೆ ಯಾರಪ್ಪ ಅಭ್ಯರ್ಥಿ? ಹಾಗಾದ್ರೆ JDS ನಿಂದ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಈಗಿರೋದು ಎರಡು ಆಪ್ಷನ್. ಕುಮಾರಸ್ವಾಮಿ ಅವ್ರಿಗೆ ಚೆನ್ನಾಗಿ ಗೊತ್ತು DK ಶಿವಕುಮಾರ್ಗಿದು ಪ್ರತಿಷ್ಠೆ ಇರುವಂತ ಒಂದೇ ಒಂದು ಚಾನ್ಸು ಮುಖ್ಯಮಂತ್ರಿ ಕುರ್ಚಿ ದಾಳ ಉರುಳಿಸೋದಿಕ್ಕೆ. ಇದನ್ನಾದ್ರೂ ಗೆದ್ದುಕೊಳ್ಬೇಕು ಗ್ರಾಮಾಂತರ ಸೋತ ಬಳಿಕ. ಹಾಗಾಗಿ ಕೊನೆ ಕ್ಷಣದಲ್ಲಿ ಅಲ್ಲಿ ತನಕ DK ಸುರೇಶ್ ನಿಲ್ಲಲ್ಲ, ನಾನು ನಿಲ್ಲಲ್ಲ, ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ತೀವಿ, ಅಚ್ಚರಿ ಅಭ್ಯರ್ಥಿ ಕರ್ಕೊಂಡು ಬರ್ತೀವಿ ಏನೋ ಒಂದು ಹೇಳ್ತಾ ಇದ್ದು, ಕೊನೆ ಕ್ಷಣದಲ್ಲಿ DK ಸುರೇಶ್ ಎಂಟ್ರಿ ಕೊಡುವಂತ ಚಾನ್ಸ್ ಅಂತೂ ಇದ್ದೇ ಇದೆಯಲ್ವಾ. ಹಾಗಾಗಿ JDS ನಿಂದ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸ್ಬಿಡ್ತೀವಿ ಅಂತ ರಿಸ್ಕ್ ತಗೊಳ್ಳೋ ಹಾಗಿಲ್ಲ. ಇರೋ ಕ್ಷೇತ್ರ ಕಳ್ಕೊಂಡಂಗಾಗತ್ತೆ. ಪ್ರಬಲ ಅಭ್ಯರ್ಥಿಯನ್ನೇ ಹಾಕಬೇಕು, ಅದು ಗೌಡ್ರ ಕುಟುಂಬದಿಂದಾನೆ ಅನ್ನೋದಂತೂ ಫಿಕ್ಸ್. ಆದ್ರೆ ನಿಖಿಲ್ ನಿಲ್ಲಿಸೋದಿಕ್ಕೂ ರೆಡಿ ಇಲ್ಲ. 2 ಬಾರಿ ಸೋತಿರುವಂತ ನಿಖಿಲ್ಗೆ 3ನೆಯ ಬಾರಿ ಆಘಾತ ಉಂಟು ಮಾಡೋದಿಕ್ಕೆ, ರಿಸ್ಕ್ ತಗೊಳ್ಳೋದಿಕ್ಕೆ ಕುಮಾರಸ್ವಾಮಿ ಅವ್ರು ರೆಡಿ ಇಲ್ವೇ ಇಲ್ಲ. ಮತ್ತು ಅವ್ರ ಜಾತಕದ ಆಧಾರದಲ್ಲಿ ನೋಡಿಸಿದ್ದಾರಂತೆ 27ರ ಬಳಿಕ ಅವ್ರಿಗೆ ಅದೃಷ್ಟ ಶುರುವಾಗುತ್ತೆ, ಆಗೆಲ್ಲ ಒಳ್ಳೇದಾಗತ್ತೆ. ಅಂದ್ರೆ 28ರ ಚುನಾವಣೆಗೆ ಅವ್ರಿಗೆ ಒಳ್ಳೆ ಕಾಲ ಅಂತ. ಅಲ್ಲಿ ತನಕ ಬೇಡ, ಅವ್ರನ್ನ ರಿಸ್ಕ್ ಅಲ್ಲಿ ಇಡಬೇಡಿ ಅಂತ 23ರ ಚುನಾವಣೆಯಲ್ಲೂ ಕೂಡ ಆ ಸಲಹೆ ಬಂದಿತ್ತಂತೆ ಜ್ಯೋತಿಷಿಗಳ ಕಡೆಯಿಂದ. ಅಷ್ಟು ಪೂರಕವಾಗಿಲ್ಲ ವಾತಾವರಣ ಅಂತ. ಆದ್ರೂ ಅವರನ್ನು ಮುಂದಿನ ಚುನಾವಣೆಗೆ ತಯಾರಿ ಮಾಡೋದಿಕ್ಕಾದ್ರೂ ಈಗ ಅಖಾಡಕ್ಕೆ ಇಳಿಸೋ ಅನಿವಾರ್ಯತೆ ಅಂತ ಇಳಿಸಿದ್ವಿ. ಈಗ ಮತ್ತಂತೂ ರಿಸ್ಕ್ ಅಲ್ಲಿ ಇಡಲ್ಲ. ಹಾಗಾದ್ರೆ ಯಾರು? ಅನಿತಾ ಕುಮಾರಸ್ವಾಮಿ ಅವರೇ ನಿಲ್ಲಲಿದ್ದಾರಾ ಚನ್ನಪಟ್ಟಣಕ್ಕೆ? ಹಿಂದೆ ಕೂಡ ಬೈ ಎಲೆಕ್ಷನ್ ಇದು ಪ್ರತಿಷ್ಠೆ ಮತ್ತು ಅನಿವಾರ್ಯ, ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ನಾನು ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿದೆ ಅಂತೆಲ್ಲ ಹೇಳಿದ ನೆನಪಿದೆಯಲ್ವಾ ನಮಗೆ. ಬೈ ಎಲೆಕ್ಷನ್ ನಲ್ಲಿ ನಮ್ಮ ಕುಟುಂಬದವ್ರು ನಿಂತರೆ ಸೇಫ್ ಅಂತ ಅನಿಸಿದೆ ಅಂದಮೇಲೆ ಕುಮಾರಸ್ವಾಮಿ ಅವ್ರಿಗೆ ನಿಖಿಲ್ ಇಲ್ಲ, ಅನಿತಾ ಕುಮಾರಸ್ವಾಮಿ. ನಿಖಿಲ್ ಅವ್ರಿಗೆ ವಾತಾವರಣ ಪೂರಕವಾಗಿಲ್ಲ. ರಾಮನಗರದಲ್ಲೇ ಅವರು ಅದೃಷ್ಟ ಪರೀಕ್ಷೆ ಮತ್ತೆ ಮುಂದಿನ ಎಲೆಕ್ಷನ್ ಮಾಡ್ತಾರೆ ಅಂತ ತೀರ್ಮಾನಿಸಿರೋದ್ರಿಂದ ಅನಿತಾ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗುವ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಈಗ. ಸೊ ಒಂದಂತೂ ಕ್ಲಿಯರ್ ಆಗಿದೆ ಈಗ ರಾಜ್ಯ ಬಿಜೆಪಿಗರಿಗೆ, ಕುಮಾರಸ್ವಾಮಿ ಅವ್ರನ್ನ ಯಾವ ಕಾರಣಕ್ಕೂ ಹೈಕಮಾಂಡ್ ಬಿಟ್ಟುಕೊಡಲ್ಲ. ಅವ್ರನ್ನ ಎದುರು ಹಾಕೊಂಡು ಅಥವಾ ಅವ್ರ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಕೆಟ್ವಿ ಅನ್ನೋದು ಅವರ ಸುತ್ತಲೇ ಭವಿಷ್ಯದ ಲೆಕ್ಕಾಚಾರಗಳನ್ನ ಹೆಣೆದಿದೆ. ಮತ್ತೊಂದು ಕಡೆ ಬೈ ಎಲೆಕ್ಷನ್, ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ JDSನವರೇ ಅಭ್ಯರ್ಥಿಯಾಗೋದು ಗ್ಯಾರಂಟಿ, ಅದರಲ್ಲಿ ಡೌಟೇ ಇಲ್ಲ ಅನ್ನುವ ಅಂತಿಮ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ರವಾನಿಸಿ ಬಿಟ್ಟಿದೆ. ಆದ್ರೆ ಯೋಗೇಶ್ವರ್ ಅವರು ಪಟ್ಟು ಹಿಡಿದಿರೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. JDSನವ್ರನ್ನ ಘೋಷಣೆ ಮಾಡಿಬಿಡೋದು ಈಸಿ, ಮತ್ತಲ್ಲಿ ಸಮಸ್ಯೆ, ತಲೆನೋವು ಎದುರಾಯ್ತಲ್ಲ. ಯೋಗೇಶ್ವರ್ ಅವರು ಬಿಟ್ಟು ಕೊಡ್ತಿಲ್ವಲ್ಲ, ಇಷ್ಟೆಲ್ಲ ಹೈಕಮಾಂಡೇ ಹೇಳಿದ ಮೇಲೂ ಕೂಡ ಅವ್ರು ಪಟ್ಟು ಬಿಡ್ತಾ ಇಲ್ಲ. ಮುಂದೇನು ಮಾಡ್ತಾರೆ? DK ಶಿವಕುಮಾರ್ ಅವ್ರು ಬೇರೆ ಕಾದು ಕುಳಿತಿರುವಾಗ ಅವ್ರನ್ನೇ ಕರ್ಕೊಂಡು ಹೋಗ್ತಾರ? ಅನಿವಾರ್ಯ ಸಂಕಷ್ಟದ ಪರಿಸ್ಥಿತಿ, ಇನ್ನು ನನಗೆ ಅವಕಾಶನೇ ಇಲ್ಲ ಅಂತ ಜಂಪ್ ಮಾಡ್ತಾರ ಯೋಗೇಶ್ವರ್ ಅವರು? ಹಂಗೇನಾದ್ರೂ ಆದ್ರೆ ಅನ್ನೋದೆಲ್ಲ ಟೆನ್ಷನ್ ಈಗ ಕುಮಾರಸ್ವಾಮಿ ಅವ್ರನ್ನ ಆವರಿಸ್ಕೊಂಡಿರೋದು. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.